ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ರಿಲೇ ಓಟಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗ್ ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ರಿಲೇ ಓಟದ 2 ವಿಧಗಳನ್ನು ತಿಳಿಸಿ. ಮೊದಲನೇ ವಿಧ 4x100 ಮೀಟರ್ ಓಟ, ಎರಡನೇ ವಿಧ 4x400 ಮೀಟರ್ ಓಟ. ಇವೆರಡು ರಿಲೇ ಓಟದ ವಿಧಗಳಾಗಿವೆ. ಪ್ರಶ್ನೆ 2, ರಿಲೇ ಓಟದಲ್ಲಿ ಓಡುವ ಓಟಗಾರರ ಸಂಖ್ಯೆಯನ್ನು ತಿಳಿಸಿ. ಉತ್ತರ: ರಿಲೇ ಓಟದಲ್ಲಿ 4 ಕ್ರಿಯಾತ್ಮಕ ಓಟಗಾರರು ಹಾಗೂ 2 ಕಾಯ್ದಿರಿಸಿದ ಓಟಗಾರರು ಇರುತ್ತಾರೆ. ಪ್ರಶ್ನೆ 3, ಪ್ರತಿಯೊಬ್ಬ ಓಟಗಾರನು 4x100 ಮೀಟರ್ ರಿಲೇನಲ್ಲಿ ಓಡಬೇಕಾದ ದೂರವೆಷ್ಟು? ಉತ್ತರ: ಪ್ರತಿಯೊಬ್ಬ ಓಟಗಾರನು 4x100 ಮೀಟರ್ ರಿಲೇನಲ್ಲಿ ಓಡಬೇಕಾದ ದೂರ 100 ಮೀಟರ್. ಪ್ರತಿಯೊಬ್ಬ ಓಟಗಾರನು 100 ಮೀಟರ್ ಓಡಬೇಕಾಗತ್ತೆ ಮಕ್ಕಳ. ಪ್ರಶ್ನೆ 4, ಬ್ಯಾಟನ್ನ ಆಕಾರವೇನು? ಉತ್ತರ: ರಿಲೇ ತಂಡದ ಬ್ಯಾಟನ್ನನ್ನು ಲೋಹದಿಂದ ಮಾಡಿರುತ್ತಾರೆ. ಇದು ನಯವಾಗಿ ಮತ್ತು ದುಂಡನೆ ಕೊಳವೆ ಆಕಾರದಲ್ಲಿ ಇರುತ್ತದೆ. ಪ್ರಶ್ನೆ 5 ನೋಡಿ ಮಕ್ಕಳ, ಬ್ಯಾಟನ್ ವಿನಿಮಯದ ಕ್ಷೇತ್ರದ ಹಿಂದೆ 10 ಮೀಟರ್ ಉದ್ದದ ಕ್ಷೇತ್ರವನ್ನು ಯಾವ ವಲಯ ಎಂದು ಕರೆಯುತ್ತಾರೆ? ಉತ್ತರ: ಬ್ಯಾಟನ್ ವಿನಿಮಯ ಕ್ಷೇತ್ರದ ಹಿಂದೆ 10 ಮೀಟರ್ ಉದ್ದದ ಕ್ಷೇತ್ರವನ್ನು ಆಕ್ಸಿಲರೇಷನ್ ವಲಯ ಎನ್ನುವರು. ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಉತ್ತಮ ಬ್ಯಾಟನ್ ವಿನಿಮಯ ತಂತ್ರವನ್ನು ತಿಳಿಸಿ. ಉತ್ತರ: ಸುರಕ್ಷಿತ ಬ್ಯಾಟನ್ ವಿನಿಮಯ, ವೇಗದ ವಿನಿಮಯ ಹಾಗೂ ಉಚಿತ ದೂರದ ಲಾಭ. ಇವೆಲ್ಲವೂ ಉತ್ತಮ ಬ್ಯಾಟನ್ ವಿನಿಮಯದ ತಂತ್ರಗಳಾಗಿವೆ. ಪ್ರಶ್ನೆ 2 ನೋಡಿ, ರಿಲೇ ಓಟದ ನಿಯಮವನ್ನು ತಿಳಿಸಿ. ಉತ್ತರ: ರಿಲೇ ಓಟದ ನಿಯಮಗಳೆಂದರೆ ಆಟಗಾರರು ಬ್ಯಾಟನ್ನನ್ನು ಕೊನೆಯವರೆಗೂ ಹೊಂದಿರಬೇಕು. ಬ್ಯಾಟನ್ನನ್ನು ಬೀಳಿಸಿದರೆ ಓಟಗಾರನೇ ಕೈಗೆತ್ತಿಕೊಳ್ಳಬೇಕು. ಪಕ್ಕದ ಸ್ಪರ್ಧಿಗಳಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು. ಬ್ಯಾಟನ್ ವಿನಿಮಯ ಕ್ಷೇತ್ರದಲ್ಲಿಯೇ ಬ್ಯಾಟನ್ನನ್ನು ವಿಲೀನಗೊಳಿಸಬೇಕು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ವಾಕ್ಯಗಳು ಸರಿಯೋ ತಪ್ಪೋ ತಿಳಿಸಿ. ಮೊದಲನೇದಾಗಿ, ರಿಲೇ ಒಂದು ತಂಡದ ಓಟವಾಗಿದೆ. ಇದು ಸರಿಯಾದ ಹೇಳಿಕೆ ಮಕ್ಕಳ, ಸರಿ ಅಂತ ಬರೀಬೇಕು ನೀವು. ನೆಕ್ಸ್ಟ್ ನೋಡಿ ಮಕ್ಕಳ, ಎರಡನೇದಾಗಿ, ಒಂದು ರಿಲೇ ತಂಡದಲ್ಲಿ 6 ಜನ ಓಟಗಾರರು ಓಡುತ್ತಾರೆ. ಇದು ತಪ್ಪಾದಂಥ ಹೇಳಿಕೆ ಮಕ್ಕಳ, ತಪ್ಪು ಅಂತ ಬರ್ಕೊಳ್ಳಿ. ಮೂರನೇದಾಗಿ, ಬ್ಯಾಟನ್ಗೆ ಸ್ಪಷ್ಟವಾಗಿ ಕಾಣುವ ಬಣ್ಣವನ್ನು ಹಾಕಿರುತ್ತಾರೆ. ಇದು ಸರಿಯಾದಂತಹ ಹೇಳಿಕೆ ಮಕ್ಕಳ, ಸರಿ ಅಂತ ಬರೀಬೇಕು. ನಾಲ್ಕನೇದಾಗಿ, ರಿಲೇ ತಂಡದ ಎಲ್ಲ ಓಟಗಾರರು ಒಟ್ಟಿಗೆ ಓಡುತ್ತಾರೆ. ಈ ಹೇಳಿಕೆ ತಪ್ಪಾದಂಥ ಹೇಳಿಕೆ ಮಕ್ಕಳ, ನೀವು ತಪ್ಪು ಅಂತ ಬರ್ಕೊಳ್ಳಿ ಇಲ್ಲಿ. ಓಕೆನಾ ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ದೈಹಿಕ ಶಿಕ್ಷಣ ರಿಲೇ ಓಟಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.